ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇದು ವಾರಣಾಸಿಯಲ್ಲಿ ನಡೆದಂಥ ಘಟನೆ, ಕಾಶಿಯಲ್ಲಿ ಜೂನ್ 19, 2024 ಅವತ್ತು ಮಂಗಳವಾರ ನರೇಂದ್ರ ಮೋದಿ ಅವರ ರ್ಯಾಲಿ. ನಿಮ್ಗೆ ಗೊತ್ತು, ಅವರು ವಾರಣಾಸಿಯ ಸಂಸತ್ ಸದಸ್ಯರು. ಹಾಡೇ ಹಗಲು ನಡೀತಾ ಇದೆ, ಅವ್ರ ರ್ಯಾಲಿ ಹೋಗ್ತಾ ಇದೆ ನರೇಂದ್ರ ಮೋದಿ ಅವ್ರದ್ದು. ಇದ್ದಕ್ಕಿದ್ದ ಹಾಗೆ ಎರಡು ಸೈಡ್ ಇಕ್ಕೆಲಗಳಲ್ಲಿ ಲಕ್ಷಾಂತರ ಜನ ಕಣ್ ತುಂಬಿಸ್ಕೊಳ್ಳಿಕ್ಕೆ ನರೇಂದ್ರ ಮೋದಿ ಅವ್ರನ್ನ ನೋಡಲಿಕ್ಕೆ ಕಾಯ್ಕೊಂಡು ನಿಂತಿದ್ದಾರೆ. ನರೇಂದ್ರ ಮೋದಿ ಜಿಂದಾಬಾದ್ ಜೈ ಅಂತೆಲ್ಲ ಜೈಕಾರ ಆಗ್ತಾ ಇದ್ದಾರೆ. ಇದಕ್ಕಿದ್ದ ಹಾಗೆ ಒಂದು ಚಪ್ಪಲಿ ನರೇಂದ್ರ ಮೋದಿ ಅವ್ರ ಕಡೆ ಬರುತ್ತೆ, ಎಸಿತಾನೊಬ್ಬ ಯಾವನೊಬ್ಬ ವ್ಯಕ್ತಿ. ಅದ್ರ ಹಿಂದ್ಗಡೆಯಿಂದ ಒಂದು ಧ್ವನಿ ಕೇಳುತ್ತೆ, ಮೈನೆ ಚಪ್ಪಲ್ ಫೇಕಾ ಅಂತ. ಭದ್ರತಾ ಸಿಬ್ಬಂದಿಯವರು ತಕ್ಷಣದಲ್ಲಿ ಅಲರ್ಟ್ ಆಗ್ತಾರೆ. ತದನಂತರ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸ ಆಗತ್ತೆ. ಅಲ್ಲಿ ನಿರಂತರವಾಗಿ ನರೇಂದ್ರ ಮೋದಿ ಅವರ ವಿರುದ್ಧ ಚುನಾವಣೆಗೆ ನಿಲ್ತಾ ಇದ್ದಂಥ ವ್ಯಕ್ತಿ ಒಬ್ಬ ಅಜಯ್ ರಾಯ್ ಅಂತಿದ್ದಾರೆ, ಕಾಂಗ್ರೆಸ್ ಪಕ್ಷದ ಅಲ್ಲಿಯ ಉತ್ತರ ಪ್ರದೇಶದ ಮುಖಂಡ. ಆತ ಹೇಳ್ತಾರೆ, ಜನಾಕ್ರೋಶವನ್ನು ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ, ಆತ ತನ್ನ ಕೋಪವನ್ನು ತಾಳಲಾರದೆ ಚಪ್ಪಲಿ ಎಸೆದಿದ್ದಾನೆ ಅಂತ. ಅದೇ ಮಾತನ್ನು ಕಾಂಗ್ರೆಸ್ಸು ತನ್ನ ಟ್ವಿಟರ್ ಹ್ಯಾಂಡಲನ್ನು ಕೊಡುತ್ತೆ. ರಾಹುಲ್ ಗಾಂಧಿ ಅದೇ ಮಾತು ಹೇಳ್ತಾರೆ. ಅವರು ಎಲ್ಲ ಒಂದಿಮಾಗದರೂ ಕೂಡ ನರೇಂದ್ರ ಮೋದಿ ಅವರ ವಿರುದ್ಧ ಭಾಳ ದೊಡ್ಡ ಮಟ್ಟದ ಜನಾಕ್ರೋಶ ಇದೆ, ಅದನ್ನು ತೋರಿಸ್ಕೊಳ್ಳಿಕ್ಕೆ ಜನರಿಗೆ ಪಾಪ ಬೇರೆ ದಾರಿ ಇಲ್ಲ, ಇದು ಅವರ ಅಭಿವ್ಯಕ್ತಿಯ ಭಾಗ. ಚಪ್ಪಲಿ ಹೊಡೆದದ್ದು ಅಭಿವ್ಯಕ್ತಿಯ ಭಾಗ, ಚಪ್ಪಲಿ ಎಸೆದದ್ದು. ತದನಂತರ ಈಗ ಬನ್ನಿ, ಈಗ ಅದೇ ರೀತಿಯ ಘಟನೆ ಒಂದು ಕೊಠಡಿಯ ಒಳಗಡೆ ನಡೆದಿದೆ. ಯಾವುದೋ ಒಬ್ಬ ಸಾರ್ವಜನಿಕ ವ್ಯಕ್ತಿ, ಕಂಡೇ ಕಾಣಲಾರದೆ ಸಿಗದೇ ಇದ್ದಂಥ ಒಬ್ಬ ಅಜ್ಞಾತ ವ್ಯಕ್ತಿ ಹೊಡೆದದ್ದಲ್ಲ, ಒಬ್ಬ ಸೀನಿಯರ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆನ್ ರೆಕಾರ್ಡ್, 71 ವರ್ಷದ ಪ್ರಾಯದ ವ್ಯಕ್ತಿ, MSc PhD LLB ಗೋಲ್ಡ್ ಮೆಡಲಿಸ್ಟ್ ಆದಂಥ ವ್ಯಕ್ತಿ ಈ ರೀತಿ ಪಾದರಕ್ಷೆಯನ್ನು ತೂರ್ತಾರೆ. ನಾನು ತೂರಿದ್ದು ನನ್ನೊಳಗಿರುವಂಥ ಆಕ್ರೋಶವನ್ನು ಹೊರಹಾಕಲಿಕ್ಕೆ, ಹೀಗಾಗಿ ಇದರ ಕುರಿತಾಗಿ ನನ್ನ ಯಾವ ಪಶ್ಚಾತ್ತಾಪ ಇಲ್ಲ ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ ಪಾಳೆಯ ಎಡಚರ್ ಹೇಳ್ತಾರೆ, ದಲಿತರಾಗಿದ್ದರಿಂದ ಅವ್ರ ಮೇಲೆ ಈ ರೀತಿಯ ದಾಳಿ ಆಯಿತು. ಹಿಂದ್ಗಡೆ ನಡೆದಂಥ ಘಟನೆಗಳೆಲ್ಲ ನಿಮ್ಗೆ ಗೊತ್ತಿದ್ದೇ ಇದ್ದಾವೆ, ಮತ್ತೆ ಅದನ್ನು ಪ್ರಸ್ತಾಪ ಮಾಡೋದು ಬೇಡ. ಒಂದು ಮಾತು ಹೇಗೆ ಜನರನ್ನು ಕೆರಳಿಸತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ನಿಮ್ಗೆ ಸಿಗಕ್ಕೆ ಸಾಧ್ಯ ಇಲ್ಲ. ಅವತ್ತು ಇವ್ರ ಬೆಂಚಿಗೆ ಒಂದು ಕೇಸ್ ಬರ್ತದೆ. ಬಂದ ಸಂದರ್ಭದಲ್ಲಿ ಇದನ್ನು ನಾವು ಕೋರ್ಟಿನಲ್ಲಿ ತೀರ್ಮಾನ ಮಾಡಬೇಕಾದ ವಿಚಾರ ಅಲ್ಲ, ಇದು ನೀವು ASI ಮೂಲಕ ಮಾಡಿಸ್ಕೊಳ್ಳಿ, ಅಲ್ಲಿ ಅರ್ಜಿ ಗುಜರಾಯಿಸಿ ಅವ್ರು ಮಾಡಿಕೊಟ್ರೆ ಮಾಡಿಸ್ಕೊಳ್ಳಿ. ಅದಕ್ಕೋಸ್ಕರನೇ ASI ಅನ್ನುವಂಥ ಒಂದು ಇಲಾಖೆನೇ ಇದೆ, ಪ್ರಾಚ್ಯ ವಸ್ತು ಇಲಾಖೆ ಅಂತಲೇ ಇದೆ. ಆ ಪ್ರಾಚ್ಯ ಇಲಾಖೆಯಿಂದ ಮಾಡಿಸ್ಕೊಳ್ಳಿ ಅಂತ ಅರ್ಜಿಯನ್ನು ವಜಾ ಮಾಡಿದ್ರು ನಡೆದು ಹೋಗೋದು. ಆದರೆ ಆನರೇಬಲ್ ಚೀಫ್ ಜಸ್ಟಿಸ್ ಅವರು, ಯಾವ ವಿಷ್ಣುವಿನ ಮೇಲೆ ನಿಮ್ಗೆ ಅಷ್ಟೊಂದು ಭಕ್ತಿ ಇದೆ, ಅದೇ ವಿಷ್ಣು ಬಂದು ತನ್ನ ರುಂಡವನ್ನು ಸರಿಪಡಿಸಿಕೊಳ್ಳಿ ಅಂತ ನಕ್ಬಿಡ್ಲೆ ಎದುರಿಗಿದ್ದ ಜನರು ಕಕ್ಕಾಬಿಕ್ಕಿ ಆಗಿಬಿಡ್ತಾರೆ, ದಿಗ್ಭ್ರಮೆಗೊಳ್ತಾರೆ. ಏನಿದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಅಂತ ಅಚ್ಚರಿಯಾಗಿಬಿಡುತ್ತೆ. ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ. ಯಾವಾಗ ಇದು ವೈರಲ್ ಆಗಿಬಿಡುತ್ತೆ, ಅವಾಗ ಮಾರನೇ ದಿವಸ ಅದೇ ಜಸ್ಟಿಸ್ಗೆ ಗೊತ್ತಾಗುತ್ತೆ ಎಂಥ ಪ್ರಮಾದ ಆಗೋಗಿದೆ ಅಂತ. ನಾನು ಎಲ್ಲ ಧರ್ಮವನ್ನು ಗೌರವಿಸ್ತೀನಿ ಅಂತ ಹೇಳ್ತಾರೆ. ಇದೇ ಸುಪ್ರೀಂ ಕೋರ್ಟ್ಗೆ ಕಳೆದ ಕೆಲವು ತಿಂಗಳ ಹಿಂದೆ ಇದೇ ಸಂಸತ್ತಿನಲ್ಲಿ ಮಂಡಿಸಿ ಪಾಸಾಗಿ ವಿಧೇಯಕವಿದ್ದದ್ದು ಕಾಯ್ದೆಯಾದಂಥ ವಕ್ಫ್ ಬೋರ್ಡಿನ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನ್ ಬಂದು ನಮ್ಮ ವಕ್ಫ್ ಆಸ್ತಿ ಸೆಕ್ಷನ್ 40 ಏನಿದೆ, ವಕ್ಫ್ ಬೈ ಯೂಸರ್ ಏನಿದೆ, ಅದನ್ನು ತಿದ್ದುಪಡಿ ಮಾಡಿದ್ದಾರೆ ಅಂತ ಒಂದು 70 ಜನ ಕೇಸ್ ಹಾಕ್ತಾರೆ. ಅವಾಗ ಇದೇ ಜಡ್ಜ್ಗಳು, ವ್ಯಕ್ತಿ ಬೇರೆ ಇರಬಹುದು, ಸ್ಥಾನ ಅದೇ, ಪೀಠ ಅದೇ, ಅಲ್ಲಿ ಕೂಡೋ ವ್ಯಕ್ತಿಯೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಯಾವ ಆಸ್ತಿಯನ್ನು ಈ ರೀತಿ ಸರ್ಕಾರ ಬದಲಿ ಮಾಡಿದರೆ, ನಿಮ್ಮ ಅಲ್ಲಾಹನೇ ನಿಮ್ಮ ಆಸ್ತಿಯನ್ನು ರಕ್ಷಣೆ ಮಾಡಿಕೊಳ್ಳಿ, ನೀವು ಮಾಡಿರೋದು ದಾನದ ಆಸ್ತಿಯನ್ನು ಅಲ್ಲಾಹನೇ ರಕ್ಷಣೆ ಮಾಡ್ಕೋಬೇಕು ಅಂತ ಒಂದು ಮಾತನ್ನು ಹೇಳಿಬಿಟ್ಟಿದ್ರೆ ಯೋಚನೆ ಮಾಡಿ ನೋಡಿ. ಕೇಸ್ ಅಡ್ಮಿಟ್ ಆಗತ್ತೆ, ವಿಚಾರಣೆಗೆ ಬರುತ್ತೆ. ಯಾವ ಜಡ್ಜು ರಿಟೈರ್ ಆಗಲಿಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದಾವೆ, ಸಮಯವೇ ಇಲ್ಲ. ಅಂಥ ವ್ಯಕ್ತಿ ಇಂಥದ್ದೊಂದು ವಿವಾದಾತ್ಮಕ ಸಂದಿಗ್ಧ ಸೂಕ್ಷ್ಮ ಪ್ರಕರಣವನ್ನು ಅಡ್ಮಿಟ್ ಮಾಡ್ಕೋತಾರೆ. ಅಷ್ಟೇ ಅಲ್ಲ, ಅದರ ವಿಚಾರಣೆಯನ್ನು ಪ್ರಾರಂಭ ಮಾಡಿಬಿಡ್ತಾರೆ. ಇವತ್ತು ಸಂಸತ್ತಿನಲ್ಲಿ ಬಿಲ್ ಮಂಡಿಸಿ ಪಾಸ್ ಆಗಿದೆ. ನಾಳೆ ಬೆಳಗ್ಗೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು, ಅಸಾದುದ್ದೀನ್ ಓವೈಸಿ, ಎಡಚರು ಎಲ್ಲರೂ ಹೋಗಿ ಕೇಸ್ ಕೊಡ್ತಾರೆ. ಕೊಟ್ಟ ತಕ್ಷಣ ಅಡ್ಮಿಟ್ ಆಗತ್ತೆ, ಮುಂದೆ 3 ದಿವಸಕ್ಕೆ ವಿಚಾರಣೆ ಶುರು ಆಗಿಬಿಡುತ್ತೆ. ತನಗೆ ಸಮಯವಿಲ್ಲ, ಮತ್ತೊಂದು ತಾನು ಖಾಲಿ ಮಾಡಿ ನಿವೃತ್ತಿಯಾಗಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಜಡ್ಜಿಗೆ ಗೊತ್ತಿದೆ, ಆದರೂ ಈ ಪ್ರಕರಣವನ್ನು ತಗೋತಾರೆ. ತಾನು ತಾರ್ಕಿಕವಾದ ಅಂತ್ಯವನ್ನು ಹಾಡಲಿಕ್ಕೆ ಇದರಲ್ಲಿ ಸಾಧ್ಯ ಇಲ್ಲ ಅಂತ ಗೊತ್ತಿದೆ, ಆದರೂ ಕೂಡ ವಿಚಾರಣೆಯನ್ನು ಶುರು ಮಾಡಿಬಿಡ್ತಾರೆ.
ಅಲ್ಲಾಹನ್ನೇ ನೋಡ್ಕೊಳ್ಳಿ ಅಂತ ಹೇಳಿಬಿಡ್ಬೋದಿತ್ತಲ್ಲ. ಇನ್ನು ದಲಿತರಾಗಿರುವುದರಿಂದ ಅವರ ಮೇಲೆ ಚಪ್ಪಲಿಯ ಪ್ರಹಾರ ಮಾಡಲಾಗಿದೆ. ಹಾಗಾದರೆ ದಲಿತನಾದಂಥ ವ್ಯಕ್ತಿ ವಿಷ್ಣು ಭಗವಾನ್ಗೆ ಖಜುರಾಹದ ದೇವಸ್ಥಾನಕ್ಕೆ ಏನು ಬೇಕಾದರೂ ಬೈಬಹುದಾ? ನಿಮ್ಮ ದೇವರು ತನ್ನನ್ನು ತಾನೇ ರಕ್ಷಣೆ ಮಾಡಿಕೊಳ್ಳಿ ಅಂತ ಅನ್ಬಹುದಾ? ಇದು ಪ್ರಶ್ನೆ ಮಾಡಬೇಕಾದಂಥ ವಿಚಾರ ಅಲ್ಲವೇ? ಅದು ಬಿಟ್ಟುಬಿಡ್ರಿ. ಆರ್ಟಿಕಲ್ 370 ಅಬ್ರೋಗೇಟ್ ಮಾಡಿದ್ದು ಅದು ಕಾನೂನಾತ್ಮಕ ವಿಚಾರವೇ ಅಲ್ಲ. ಅದು ಎಕ್ಸಿಕ್ಯೂಟಿವ್ ಮ್ಯಾಟರ್. ಅದು ಯಾವ ರಾಷ್ಟ್ರಪತಿಯವರ ಅಂಕಿತದಿಂದಾಗಿ ರಾತ್ರೋರಾತ್ರಿ ಒಂದು ಬಿಲ್ಲು, ಒಂದು ಸುಗ್ರೀವಾಜ್ಞೆ ಆರ್ಟಿಕಲ್ 370 ಲಾಗೂ ಮಾಡುತ್ತೋ ಕಾಶ್ಮೀರದಲ್ಲಿ ವಿಶೇಷ ಸ್ಥಾನಮಾನನ, ಅದೇ ಒಬ್ಬ ರಾಷ್ಟ್ರಪತಿಯಿಂದ ಅಂಕಿತವಾಗಿ ವಿಶೇಷ ಸ್ಥಾನಮಾನ ವಿಡ್ರಾ ಮಾಡಿಕೊಂಡ ಸಂದರ್ಭದಲ್ಲಿ ಅದು ಎಕ್ಸಿಕ್ಯೂಟಿವ್ ಅಫೇರ್ ಆಗಿಬಿಡುತ್ತೆ. ಆದರೂ ಕೂಡ ಸರ್ಕಾರ, ಅಮಿತ್ ಶಾ ಅವರು ಬಿಲ್ಲನ್ನು ಮಂಡಿಸಿ ಮತ್ತೆ ಸಂಸತ್ತಿನಿಂದ ಅದಕ್ಕೆ ಓಚ್ ತೆಗೆದುಕೊಳ್ತಾರೆ, ಒಪ್ಪಿಗೆಯನ್ನು ಪಡಿತಾರೆ. ಒಪ್ಪಿಗೆ ಪಡಿಬೇಕಾದ ಅಗತ್ಯ ಇರಲಿಲ್ಲ, ಯಾಕಂದರೆ ಅವತ್ತು ಒಪ್ಪಿಗೆ ಪಡೆದು ಮಾಡಿದಂಥ ವಿಶೇಷ ಸ್ಥಾನಮಾನ ಅಲ್ಲ ಅವತ್ತಿನ ದಿವಸ ಅದು. ಆದರೂ ಇಲ್ಲಿ ತೆಗೆದುಕೊಳ್ಳಾಗತ್ತೆ. ಅಂಥ ಪ್ರಕರಣವೂ ಕೂಡ ಸುಪ್ರೀಂ ಕೋರ್ಟಿನಲ್ಲಿ ವಿಚಾರಣೆಗೆ ಬರುತ್ತೆ. ಇನ್ನು ಬಿಡಿ, 1990 ಜನವರಿ 19ಕ್ಕೆ ದೊಡ್ಡ ನರಮೇಧ ಆಯಿತು ಕಾಶ್ಮೀರದಲ್ಲಿ. ಅದ್ರ ಕೇಸ್ನ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಕೇಳಲಾಗತ್ತೆ. ಲಕ್ಷಾಂತರ ಜನ ಹೆಣ್ಮಕ್ಳು ರೇಪ್ ಆಗಿದೆ, ಬಿಲ್ಡಿಂಗ್ ಬಿದ್ದಿದ್ದಾವೆ, ಬೆಂಕಿ ಹಚ್ಚಿದ್ದಾರೆ, ಬಿಡಿಸಿದ್ದಾರೆ. ವಿಚಾರಣೆ ಮಾಡಲಿಕ್ಕೆ ಆಗೋದಿಲ್ಲ, ಭಾಳ ವರ್ಷ ಆಗಿಬಿಟ್ಟಿದೆ ಇದು ಅಂತಾರೆ. ಸರಿ, ಭಾಳ ವರ್ಷ ಆಗಿದೆ, 3 ದಶಕ ಕರೆಕ್ಟು. 1984 ಸಿಖ್ಖರ ನರಮೇಧದ ಕೇಸು, ಅದಕ್ಕಿಂತ 6 ವರ್ಷ ಏನೆಂದು ಅದು ಹೆಂಗೆ ಅಡ್ಮಿಟ್ ಆಗುತ್ತೆ ಸ್ವಾಮಿ? 1995 ಇದೇ ವಕ್ಫ್ ಕಾಯ್ದೆ ತಿದ್ದುಪಡಿ, ಅದರ ಕುರಿತು ಕೋರ್ಟಿಗೆ ಕೇಸ್ ಬರುತ್ತೆ. ಕೇಸ್ ಬಂದಾಗ 10 ವರ್ಷಗಟ್ಟಲೆ ಕಾಯಿಸಿ ಇದನ್ನು ತೊಗೊಳಕ್ಕಾಗೋದಿಲ್ಲ, ಹೈಕೋರ್ಟ್ಗೆ ಹೋಗಿ ಅಂತ ಹೇಳಿ ಕಳಿಸಲಾಗತ್ತೆ. ಅದು ಹೆಂಗಾಯಿತು ಸ್ವಾಮಿ? ಈಗ ಭಾಳ ದೊಡ್ಡ ಚರ್ಚೆಯಲ್ಲಿರೋದು ಏನಪ್ಪ ಅಂತಂದರೆ, ಈ ದೇಶದಲ್ಲಿ ಈ ರೀತಿಯಾಗಿ ಚೀಫ್ ಜಸ್ಟಿಸ್ ಮೇಲೆ ದಾಳಿಯನ್ನು ಮಾಡಬಹುದಾ? ಭಾರತ ದೇಶದಲ್ಲಿ ಇದು ಮೊಟ್ಟ ಮೊದಲ ಪ್ರಕರಣ ಆಗಿದ್ದರೆ ಇಷ್ಟೆಲ್ಲ ಗಲಿಬಿಲಿಯಾಗಿ ಚರ್ಚೆಯಾಗಿ ಆಗಬೇಕಾದಂಥ ವಿಚಾರವೇ. ಈ ದೇಶದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಂದ ಹಿಡಿದು, ಈ ದೇಶದಲ್ಲಿ ಪ್ರಶಾಂತ್ ಭೂಷಣ್ನಿಂದ ಹಿಡಿದು, ಈ ದೇಶದಲ್ಲಿ ಪಿ ಚಿದಂಬರಂನಿಂದ ಹಿಡಿದು, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನು ಜನ ಹೊರಹಾಕಿದ್ರು. ಹಾಕಿದ್ದು ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸರಿ ಅಥವಾ ತಪ್ಪು ಅಂತ ತೀರ್ಮಾನ ಮಾಡಲಿಕ್ಕೆ ನಾನು ಯಾರು? ನನ್ನ ಮನಸ್ಥಿತಿಯೇ ಬೇರೆ, ನಿಮ್ಮ ಮನಸ್ಥಿತಿಯೇ ಬೇರೆ. ನಾನು ಸರಿ ಅಂದದ್ದನ್ನು ನೀವು ತಪ್ಪು ಅನ್ಬೋದು, ನೀವು ತಪ್ಪು ಅಂದದ್ದನ್ನು ನಾನು ಸರಿ ಅನ್ಬೋದು. ಆದರೆ ಎಲ್ಲದಕ್ಕೂ ಒಂದೇ ಮಾನದಂಡ ಇರಬೇಕಲ್ವಾ? ಈಗ ಬಾಯಿ ಬಡ್ಕೋತಾ ಇರುವಂಥ ಕಾಂಗ್ರೆಸ್ಸು ಎಡಚರರು ಏನು ಈ ರೀತಿಯಾದಂಥ ದಾಳಿಯನ್ನು ಮಾಡಲಾಗ್ತಾ ಇದೆ, ನ್ಯಾಯಾಂಗದ ಮೇಲೆ ಭಾಳ ದೊಡ್ಡ ಕಪ್ಪು ಚುಕ್ಕಿ ಅಂತ ಹೇಳುವಂಥ ಜನ, ಉಳಿದ ಬಾರಿ ನರೇಂದ್ರ ಮೋದಿ ಅಂತ ಪ್ರಧಾನಿ ಮೇಲೆ ದಾಳಿ ಆದಾಗ ಇವ್ರಿಗೆ ಯಾಕೆ ಅದು ತಪ್ಪು ಅಂತ ಅನ್ನಿಸ್ಲಿಲ್ಲ, ಅಸಂವಿಧಾನಿಕ ಅನ್ನಿಸ್ಲಿಲ್ಲ? ಆವಾಗ ಜನಾಕ್ರೋಶ ಅನಿಸುತ್ತೆ. ಬಾಂಗ್ಲಾದೇಶದಲ್ಲಿ ಬೆಂಕಿ ಹಚ್ಚಿದ ತಕ್ಷಣ ಜನ ರೊಚ್ಚಿಗೆದ್ರೆ ಹೇಗೆ ಗೃಹಯುದ್ಧ ಆಗತ್ತೆ ನೋಡಿ ಅಂತ ಇವರೆಲ್ಲ ಸಂಭ್ರಮಿಸ್ತಾರೆ. ನೇಪಾಳದಲ್ಲಿ ಜನ್ಜಿ ದಂಗೆ ಎದ್ದ ತಕ್ಷಣ ಭಾರತದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಗಬಹುದು ಅಂತ ಉಮೇದಿಯನ್ನು ಪ್ರದರ್ಶಿಸ್ತಾರೆ. ಅಂದರೆ ಒಟ್ಟು ಉದ್ದೇಶವೇ, ಇವರ ಉದ್ದೇಶ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಬೇಕು, ಸಂವಿಧಾನದ ಹೆಸರಲ್ಲಿ ನಾವು ಆಟ ಆಡ್ಕೊಂಡಿರಬೇಕು. ಇಲ್ಲಿ ಭಾಳ ದೊಡ್ಡ ಉದಾರತೆಯನ್ನು ಎಲ್ಲ ಕಡೆ ಎಲ್ಲರೂ ಮಾತಾಡ್ತಾ ಇರೋದು ಒಂದು ವಿಚಾರದ ಬಗ್ಗೆ, ಅದನ್ನ ಹೇಳಲೇಬೇಕು ನಿಮಗೆ. ಏನಪ್ಪ ಅಂದರೆ, ಇಷ್ಟೆಲ್ಲ ಆದರೂ ಕೂಡ ನಮ್ಮ ಮೈಲಾರ್ಡ್ ಆನರಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಕಂಪ್ಲೇಂಟನ್ನು ಕೊಡಲಿಲ್ಲ, ತಾಳ್ಮೆಯನ್ನು ಪ್ರದರ್ಶಿಸಿದರು, ಕೇಸ್ ಹಾಕಲಿಲ್ಲ. ಹಾಕಿದರೆ ಒಳಗಿರೋರು. ಅದಕ್ಕೆ ನಾನು ಶಿಕ್ಷೆಯನ್ನು ತೆಗೆದು ಎಲ್ಲ ಪರೀಕ್ಷೆ ಮಾಡಿ ನೋಡಿದಾಗ, ನಾನು ಕಾನೂನು ತಜ್ಞರು ಕೇಳಿದಾಗ, ಈ ರೀತಿ ಮಾಡೋ ಸಂದರ್ಭದಲ್ಲಿ 6 ತಿಂಗಳಿಂದ 9 ತಿಂಗಳು ಜೈಲು ಶಿಕ್ಷೆ ಅಂತ ಏನೇನೋ ಇದೆ, ಬೇರೆ ಬೇರೆ ಸೆಕ್ಷನ್ಗಳಿದ್ದಾವೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಕೇಸ್ ಕೊಡದೇ ಇರೋದ್ರ ಬಗ್ಗೆ ನಿಮ್ಗೊಂದು ವಿಷಯ ಗೊತ್ತಿರಲಿ, ನಮ್ಮ 52ನೇಯ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಬಂದಿರುವಂಥ ಭೂಷಣ್ ರಾಮಕೃಷ್ಣ ಗವಾಯಿಯವರು ಅಧಿಕಾರವನ್ನು ವಹಿಸಿಕೊಂಡದ್ದು ಮೇ 14, 2025 ದಿನಾಂಕವನ್ನು ನೋಡ್ಕೊಳ್ಳಿ. ಅವರು ರಿಟೈರ್ ಆಗ್ತಾ ಇರೋದು ನವೆಂಬರ್ 23, 2025, 65 ವರ್ಷ ಆಗುತ್ತೆ. 6 ತಿಂಗಳು ಸ್ವಲ್ಪ ದಿವಸ ಅವರು ಅಧಿಕಾರದಲ್ಲಿ ಇರ್ತಾರೆ. ಈ ನವೆಂಬರ್ 23, 2025 ಇವರು ರಿಟೈರ್ ಆಗ್ತಾರಲ್ಲ, ಆದಮೇಲೆ ಇವರು ನಿವೃತ್ತ ನ್ಯಾಯಾಧೀಶರು ಅನ್ಸ್ಕೋತಾರೆ. ಈಗ ನಿನ್ನೆ ಅದು ಮೊಕದ್ದಮೆ ದಾಖಲಾಗಿದ್ದರೆ ಮೊದಲು ಅದು ಕಂಪ್ಲೇಂಟ್ ಆಗಬೇಕು, ಆಮೇಲೆ ಅದು ಲೋವರ್ ಕೋರ್ಟ್ಗೆ ಹೋಗಬೇಕು, ಲೋವರ್ ಕೋರ್ಟ್ನಲ್ಲಿ ಅದರ ಕುರಿತಾಗಿ ವಿಚಾರಣೆ ಪ್ರಾರಂಭ ಆಗಬೇಕು. ವಿಚಾರಣೆ ಪ್ರಾರಂಭ ಆದ ಸಂದರ್ಭದಲ್ಲಿ ಈ ರೀತಿ ಶೂ ಎಸೆದಂಥ ವ್ಯಕ್ತಿ ಸ್ವತಃ ಅಡ್ವೊಕೇಟ್ ಆನ್ ರೆಕಾರ್ಡ್ ಆಗಿರೋದ್ರಿಂದ ಆತ ತನ್ನ ವಾದವನ್ನು ತಾನೇ ಮಂಡಿಸ್ತಾನೆ.
ಆವಾಗ ನಿವೃತ್ತರಾಗಿರುವಂಥ ನಮ್ಮ ಬಿ ಆರ್ ಗವಾಯಿ ಆನರೇಬಲ್ ಚೀಫ್ ಜಸ್ಟಿಸ್ ಅವರು ನಿವೃತ್ತರಾಗಿರುವಂಥ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿರ್ತಾರೆ. ಅವರು ಬಂದು ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಬೇಕಾಗತ್ತೆ, ಅವರ ಪರವಾಗಿ ವಕೀಲ ವಾದ ಮಾಡಬೇಕಾಗತ್ತೆ. ಎದುರಿಗಿರುವಂಥ ಲೋವರ್ ಕೋರ್ಟ್ನಲ್ಲಿ ಜಡ್ಜ್ ಎದುರಿಗೆ ಮೈಲಾರ್ಡ್ ಅಂತ ಇವರು ಮಾತಾಡಿಸ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಇದು ನಿರಂತರವಾಗಿ ಪ್ರತಿ ದಿವಸ ಸುದ್ದಿ ಆಗ್ತಾ ಹೋಗುತ್ತೆ. ಗವಾಯಿಯವ್ರ ಕೇಸು, ಗವಾಯಿಯವ್ರ ಕೇಸು, ಗವಾಯಿಯವ್ರ ಕೇಸು, ಅದೇ ಚಪ್ಪಲಿ ಎಸೆದ ಕೇಸು ಅಂತ ವರ್ಷಗಟ್ಟಲೆ ಈ ಪ್ರಕರಣ ನಡೆಯುತ್ತೆ. ಇದನ್ನೆಲ್ಲ ಆಲೋಚನೆ ಮಾಡಲಾರದೆ ಅವ್ರು ಕೇಸ್ ಹಾಕದೇ ಇರ್ತಾರೆ. ಸುಮ್ಮನೆ ಯೋಚನೆ ಮಾಡಿ ನೋಡಿ. ಯಾವಾಗಲೂ ಒಬ್ಬ ಜಡ್ಜು ನೆನಪಿನಲ್ಲಿ ಉಳಿಬೇಕಾಗಿದ್ದು ಹೇಗೆ ಅಂದರೆ, ತಾನು ಕೊಟ್ಟಿರುವಂಥ ಐತಿಹಾಸಿಕ ತೀರ್ಪಿನಿಂದ ಏನ್ರಿ ಅಂಥ ಜಡ್ಜ್ಮೆಂಟ್ ಕೊಟ್ಟರು ಅವರು, ಏನ್ರಿ ಇಂಥ ಜಡ್ಜ್ಮೆಂಟ್ ಕೊಟ್ಟರು ಅಂತ ಅವರ ಪ್ರಕರಣದಿಂದ ಪ್ರಖ್ಯಾತರಾಗಬೇಕು. ಯಾವುದೋ ಒಂದು ಕಳಂಕದ ಮೂಲಕ, ಯಾವುದೋ ಒಂದು ಕಪ್ಪು ಚುಕ್ಕೆಯ ಮೂಲಕ ಅವರು ಹೆಸರಾಗ್ಬಿಟ್ರೆ ನೋಡು ನಮ್ಮಂಥವ್ರಿಗೆ ತುಂಬ ಬೇಸರ ಆಗುತ್ತೆ. ಏಕೆಂದರೆ ನ್ಯಾಯಾಂಗದ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡಂಥ ಜನ ನಾವು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅನ್ನುವಂಥ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಂಥ ಜನರಿಗೆ ಇದರಿಂದ ಭಾಳ ನೋವಾಗೋದಂತೂ ಖಚಿತ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.